ನೋಡಿ, BJPಯವರಿಂದ ಮತ ಕಳ್ತನ ನಡೀತಾ ಇದೆ ಅಂತ ನಾವು ಹಲವಾರು ತಿಂಗಳಿಂದ ಹೇಳ್ತಾ ಇದ್ದೀವಿ. ಈಗ ಕೆಲವು ಮಾಹಿತಿ ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ಬರ್ತಾ ಇವೆ. ಪ್ರತಿಯೊಂದು ಓಟಿಗೂ ಕೂಡ 80 ರೂಪಾಯಿಯನ್ನ ನೀಡಿ ವೋಟರ್ ಲಿಸ್ಟಿಂದ ತೆಗಿತಾ ಇದ್ರಂತೆ, ಮತದಾರರ ಪಟ್ಟಿಯಿಂದ ತೆಗಿತಾ ಇದ್ರು. ರಾಹುಲ್ ಗಾಂಧಿ ಅವರು ಹೇಳಿದಾಗ ಬಹಳಷ್ಟು ಜನ ಟೀಕೆ ಮಾಡಿದ್ರು. ಈಗ ಒಂದೊಂದಾಗಿ ವಿತ್ ಡಾಕ್ಯುಮೆಂಟ್ ವಿತ್ ಎವಿಡೆನ್ಸ್ ಬರ್ತಾ ಇದೆ. ಈಗಿನ್ನ SIT ಅವರ ತನಿಖೆ ಮುಗಿದಿಲ್ಲ. ನನ್ನ ಮಾಹಿತಿ ಪ್ರಕಾರ ಇನ್ನ ಒಂದು 10 ದಿನ 2 ವಾರ ಆಗ್ಬೋದು. ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತ ಕೂಡ ಮಾಹಿತಿ ಇದೆ. ಏನೇ ಇದ್ರೂ ಕೂಡ ವಿತ್ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್ ನಾವು ಎಲೆಕ್ಷನ್ ಕಮಿಷನ್ ಅವರಿಗೆ ಪ್ರಶ್ನೆಯನ್ನ ನಾವು ಕೇಳ್ತೀವಿ. BJPಯವರಿಗೆ ಪ್ರಶ್ನೆ ನಾವು ಕೇಳ್ತೀವಿ. ಪ್ರಜಾಪ್ರಭುತ್ವವನ್ನ ಇವರು ಮಾರಾಟಕ್ಕಿಟ್ಟಿದ್ದಾರೆ. ಇವರು ಹಲವಾರು ರಾಜ್ಯಗಳಲ್ಲಿ ಏನಿದು ಮತ ಕಳ್ಳತನದಿಂದ ಇವರು ಆರ್ಸ್ ಬಂದಿರೋದಂತ ನಾವು ದಾಖಲೆ ಸಮೇತ ನಾವು ಜನರ ಮುಂದೆ ಇಡ್ತೀವಿ. ನೋಡಿ, ಅಲ್ಲಿ ಏನ್ ದಾಖಲೆಗಳು ಸಿಕ್ಕಿದೆ ಅಂತ ನನ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಅದ್ರ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ. ತನಿಖೆ ಮುಗಿಲಿ. ಇನ್ನೇನು ಒಂದು 2-3 ವಾರ ಅಲ್ವಾ? ಇಷ್ಟು ವರ್ಷ ಕಾದಿದ್ದೀವಿ ಅಂತೆ. ಇದು ಪ್ರಶ್ನೆ ಇರೋದು ಆಳಂದದ ಅಷ್ಟೇ ಅಲ್ಲ, ಇಡೀ ವ್ಯವಸ್ಥೆ ಇದು. ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪ್ರಶ್ನೆ ಮಾಡಿದಾಗ ನೀವು ಅಫಿಡವಿಟ್ ಕೊಡಿ ಅಂತ ಹೇಳ್ತಾರಲ್ಲಪ್ಪ, ಇದಕ್ಕೇನಂತಾರೆ? ಏನಂತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ಇವತ್ತು ಒಂದು ಮತದಾರರ ಪಟ್ಟಿ ಶುದ್ಧವಾಗಿರ್ಬೇಕು ಅಂದ್ರೆ ಜವಾಬ್ದಾರಿ ಯಾರ್ದು? ಪಕ್ಷಗಳದ, ರಾಜಕೀಯ ಪಕ್ಷಗಳದ, ಅವ್ರದ. ಯಾವಾಗ ಬೇಕು ಅವ್ರು ಕಣ್ಣು ಮುಚ್ತಾರೆ, ಯಾವಾಗ ಬೇಕು ಅವ್ರು ಕಣ್ಣು ತೆರೀತಾರೆ ಅಂದ್ರೆ ಅದು ಅವ್ರ ಜವಾಬ್ದಾರಿ ಅಲ್ಲ. ಚುನಾವಣೆಗಳು ಕರೆಕ್ಟಾಗಿ ನಡೆಸಬೇಕು, ನಿಷ್ಪಕ್ಷಪಾತವಾಗಿ ನಡೆಸಬೇಕು, ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಸಬೇಕು ಅನ್ನೋದು ಅವ್ರ ಜವಾಬ್ದಾರಿ. ಫ್ರೀ ಆ್ಯಂಡ್ ಫೇರ್ ನಡೀತಿಲ್ಲ ಅಂದ್ಬಿಟ್ಟು ಈಗಾಗಲೇ ಆಳಂದಲ್ಲಿರ್ಬೋದು, ಮಹದೇವಪುರದಲ್ಲಿರ್ಬೋದು ನಾವು ಪ್ರೂವ್ ಮಾಡಿದ್ದೀವಿ.